ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಒಬ್ಬ ವ್ಯಕ್ತಿ, ಆತನ ಹೆಸರು ವಿಠಲ. ಅವನಿಗೆ ವಯಸ್ಸು 52 ಆಗಿರುತ್ತೆ. ಆಲ್ರೆಡಿ 2 ಮದುವೆ ಆಗಿರ್ತಾನೆ. ಆದ್ರೂ 26 ವರ್ಷದ ಮತ್ತೊಂದು ಯುವತಿ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿರ್ತಾನೆ. ಇನ್ನೊಂದು ಕಡೆ 26 ವರ್ಷದ ಯುವತಿಯ ಹೆಸರು ವನಜಾಕ್ಷಿ. ಇವರಿಗೂ ಆಲ್ರೆಡಿ ಮದುವೆ ಆಗಿರುತ್ತೆ. ಆದ್ರೂ 52 ವರ್ಷದ ವಿಠಲನ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ. 3-4 ವರ್ಷಗಳಿಂದ ಚೆನ್ನಾಗೇ ನಡ್ಕೊಂಡು ಬಂದಿದ್ದ ಇವರಿಬ್ಬರ ಸಂಬಂಧ ಈಗ ದುರಂತ ಅಂತ್ಯ ಕಂಡಿದೆ. ತನ್ನ 26 ವರ್ಷದ ಪ್ರಿಯತಮೆಯನ್ನ 52 ವರ್ಷದ ವಿಠಲ ಪೆಟ್ರೋಲ್ ಸುರಿದು ಕೊಂದು ಹಾಕಿದ್ದಾನೆ. ಈ ಸಂಬಂಧ ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಹುಳಿಮಾವು ಪೊಲೀಸರು ವಿಠಲನನ್ನು ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಈ ಕೊಲೆ ಯಾಕೆ ನಡೀತು? ಕೊಲೆಗೆ ಅಸಲಿ ಕಾರಣ ಏನು? ಕೊಲೆ ಆಗುವಾಗ ನಡೆದ ಸೀನ್ ಹೇಗಿತ್ತು? ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಕೊನೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಬ್ಬರು ಹೆಂಡತಿಯರ ಗಂಡನೊಬ್ಬ 26 ವರ್ಷದ ವಿಧವೆ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿ ಇರ್ತಾನೆ. ಕೊನೆಗೆ ಆ ಯುವತಿ ಬೇರೊಬ್ಬ ಯುವಕನ ಜೊತೆಗೆ ಸಲುಗೆ ಬೆಳೆಸಿದ್ದಾಳೆ ಅಂದ್ಕೊಂಡು ಆಕೆ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವಂತಹ ಘಟನೆ ಬೆಂಗಳೂರಿನ ಆನೇಕಲ್ ಸಮೀಪದಲ್ಲಿ ನಡೆದಿದೆ. ಅಂದಹಾಗೆ ಈ ಆರೋಪಿ ವಿಠಲ್ಗೆ 52 ವರ್ಷ ವಯಸ್ಸಾಗಿರುತ್ತೆ. ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಮರ್ಡರ್ ಕೇಸ್ ದಾಖಲಾಗಿದೆ. ವಿಠಲ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಪ್ರಾಣ ಕಳ್ಕೊಂಡಿರೋ ಯುವತಿಯ ಹೆಸರು ವನಜಾಕ್ಷಿ. ಇವರಿಬ್ಬರು ಆನೇಕಲ್ ಸಮೀಪದ ಮಳೆ ನಲ್ಸಂದ್ರ ಗ್ರಾಮದ ನಿವಾಸಿಗಳಾಗಿರ್ತಾರೆ. ಇಲ್ಲಿ ಕೊಲೆಗೆ ಕಾರಣ ಏನಂತಂದ್ರೆ, ಈ ವಿಠಲನಿಗೆ ಆಲ್ರೆಡಿ 2 ಮದುವೆ ಆಗಿರುತ್ತೆ. ಮೊದಲ ಪತ್ನಿ ತೀರ್ಕೊಂಡಿರ್ತಾರೆ. ಆಮೇಲೆ ಇನ್ನೊಂದು ಮದುವೆ ಆಗಿರ್ತಾನೆ. ಆದರೆ 2ನೇ ಹೆಂಡತಿ ಬೇರೆ ಗಂಡಸಿನ ಜೊತೆಗೆ ಪರಾರಿಯಾಗಿರ್ತಾಳೆ. ಇನ್ನೊಂದು ಈ ಲೇಡಿ 26 ವರ್ಷದ ವನಜಾಕ್ಷಿ. ಇವರಿಗೂ ಮದುವೆ ಆಗಿರುತ್ತೆ. ಆದರೆ ಗಂಡ ತೀರ್ಕೊಂಡಿರ್ತಾನೆ. ಇಲ್ಲಿ ವಿಠಲ್ನ 2ನೇ ಹೆಂಡತಿ ಓಡೋಗಿರ್ತಾಳೆ. ವನಜಾಕ್ಷಿಯ ಗಂಡ ತೀರ್ಕೊಂಡಿರ್ತಾನೆ. ಹೀಗಾಗಿ ಇವರಿಬ್ಬರ ಮಧ್ಯೆ ಸಂಬಂಧ ಬೆಳೆದಿರುತ್ತೆ. ಕಳೆದ 3-4 ವರ್ಷಗಳಿಂದ ವನಜಾಕ್ಷಿ ಮತ್ತು ವಿಠಲ್ ಇಬ್ರು ಲಿವಿಂಗ್ ಟುಗೆದರ್ನಲ್ಲಿ ಇರ್ತಾರೆ. ಈ ನಡುವೆ ಏನಾಗುತ್ತಂದ್ರೆ, ಈ ವನಜಾಕ್ಷಿ ತನ್ನ ಬಾಯ್ ಫ್ರೆಂಡ್ ವಿಠಲ್ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಇದಿಷ್ಟೇ ಅಲ್ಲದೆ ಅದೇ ಊರಿನ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಸಲುಗೆಯನ್ನ ಬೆಳೆಸ್ಕೊಂಡಿದ್ಲಂತೆ. ಇದೇ ವಿಚಾರವಾಗಿ ವಿಠಲ್ ಹಾಗೂ ವನಜಾಕ್ಷಿ ನಡುವೆ ಕಳೆದ 1 ತಿಂಗಳಿನಿಂದ ಪದೇ ಪದೇ ಜಗಳ ಆಗ್ತಾ ಇರುತ್ತೆ. ಮೊನ್ನೆ ಶನಿವಾರ ಏನಾಗುತ್ತಂದ್ರೆ, ವನಜಾಕ್ಷಿ ತನ್ನ ಮತ್ತೊಬ್ಬ ಫ್ರೆಂಡ್ ಜೊತೆಗೆ ಬನ್ನೇರುಘಟ್ಟದಿಂದ ಬಸವನಪುರಕ್ಕೆ ಸ್ಯಾಂಟ್ರೋ ಕಾರಲ್ಲಿ ಹೋಗ್ತಾ ಇರ್ತಾಳೆ. ಇದನ್ನ ವಿಠಲ ನೋಡಿರ್ತಾನೆ. ಮೋಸ್ಟ್ಲಿ ಡೌಟ್ ಬಂದ್ಮೇಲೆ ಫಾಲೋ ಮಾಡ್ತಾ ಇದ್ದ ಅನ್ಸುತ್ತೆ. ವನಜಾಕ್ಷಿ ಬೇರೆ ವ್ಯಕ್ತಿ ಜೊತೆಗೆ ನೋಡಿದ್ದ ವಿಠಲ ಒಮ್ಮದೇವನಹಳ್ಳಿಯಿಂದ ಕಾರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಪದೇ ಪದೇ ಆರ್ನ್ ಮಾಡ್ಕೊಂಡೇ ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಒಂದ್ ಕಡೆ ವನಜಾಕ್ಷಿ ಹೋಗ್ತಾ ಇದ್ದ ಕಾರನ್ನ ಓವರ್ಟೇಕ್ ಮಾಡಿ ಸ್ಯಾಂಟ್ರೋ ಕಾರಿಗೆ ಅಡ್ಡ ಹಾಕಿ ನಿಲ್ಲಿಸ್ತಾನೆ. ಕಾರು ನಿಲ್ತಿದ್ದಂಗೆನೆ ತನ್ನ ಕಾರಲ್ಲಿದ್ದ 5 ಲೀಟರ್ ಪೆಟ್ರೋಲ್ ಅನ್ನು ವನಜಾಕ್ಷಿ ಇದ್ದ ಸ್ಯಾಂಟ್ರೋ ಕಾರಿನ ಮೇಲೆ ಸ್ವಲ್ಪ ಸುರಿತಾನೆ. ಇದನ್ನು ನೋಡಿದ ತಕ್ಷಣ ವನಜಾಕ್ಷಿ ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಫ್ರೆಂಡ್ ಜೊತೆಗೆ ಕಾರಿನಿಂದ ಇಳಿದು ಓಡಿ ಹೋಗೋದಕ್ಕೆ ಶುರು ಮಾಡ್ತಾಳೆ. ಆಗ ಇಬ್ಬರ ಹಿಂದೆ ಓಡಿದ ಈ ವಿಠಲ ವನಜಾಕ್ಷಿ ಮೇಲೆ ಪೆಟ್ರೋಲ್ ಎರಚಿ ಲೈಟರ್ನಿಂದ ಬೆಂಕಿ ಹಚ್ತಾನೆ. ತಕ್ಷಣಕ್ಕೆ ವನಜಾಕ್ಷಿ ಪ್ರಾಣ ಏನು ಹೋಗಿರೋದಿಲ್ಲ. ಆದರೆ ಬಾಡಿ 60% ಸುಟ್ಟೋಗಿರುತ್ತೆ. ಇಮಿಡಿಯೇಟ್ ಆಗಿ ಅಲ್ಲೇ ಸಮೀಪದಲ್ಲಿದ್ದಂಥ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆದರೆ ಟ್ರೀಟ್ಮೆಂಟ್ ವರ್ಕೌಟ್ ಆಗೋದಿಲ್ಲ. ವನಜಾಕ್ಷಿ ಉಸಿರನ್ನ ಬಿಡ್ತಾಳೆ. ಈ ಸಂಬಂಧ ಈಗ ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆ. ಆರೋಪಿ ವಿಠಲ್ನನ್ನು ಅರೆಸ್ಟ್ ಮಾಡಿರೋ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಕೇಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ.